ಹಾಯ್ ಹಲೋ ನಮಸ್ತೆ. ನಾನು ತೀರ್ಥಹಳ್ಳಿಯಿಂದ ಈಗ ಶಿವಮೊಗ್ಗ ಕಡೆ ಪ್ರಯಾಣ ಮಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡಿಂದು ಚಿಕ್ಕಪ್ಪಂದು ಮದುವೆ ಇದೆ. ಈಗ ಟೈಮು ಹೆಚ್ಚು ಕಮ್ಮಿ 9:30 ಆಯಿತು. ಬ್ಯಾಡ್ ನೈಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ನಾವು ಹೋಗೋದ್ರಲ್ಲಿ ಊಟ ಖಾಲಿಯಾಗಿ ನಮ್ಮ ಪಾತ್ರೆ ತೊಳೆಗೆ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ, ಆದರೂ ತೊಂದರೆ ಇಲ್ಲ, ಹೋಗ್ತೀವಿ, ಫಂಕ್ಷನ್ ಅಟೆಂಡ್ ಮಾಡ್ತೀವಿ, ಪೂರಾ ವಿಡಿಯೋ ಆಮೇಲೆ ಹಾಕ್ತೀವಿ. ನೋಡಿ ಬಿ.ಕಾಮ್ ಚಾಯ್ ಹತ್ರ ಚಾ ಕುಡಿದು ಈಗ ಹೊರಟಿದ್ದೀವಿ, ಆಂದವೇ ಹೋಣ ಬನ್ನಿ. ಈಗ ನಾನು ಹೇಳ್ದಂಗೆ ಈಗ ಶಿವಮೊಗ್ಗ ಹೊರಟಿದ್ದೀವಿ, ಆಂದವೇ. ಈಗ ಸಹ್ಯಾದ್ರಿ ತೀರ್ಥಹಳ್ಳಿ ಹೆಗಡೆ ಸಹ್ಯಾದ್ರಿ ತೀರ್ಥಹಳ್ಳಿ ಮುಖ್ಯ ಬಸ್ ಸ್ಟ್ಯಾಂಡ್ ಹತ್ರ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಈಗ ಹೊರಟ್ವಿ. ಇಲ್ಲಿಂದ 60 ಕಿಲೋಮೀಟರ್ಸ್ ಇದೆ. ಈಗ ಟೈಮ್ ಹೆಚ್ಚು ಕಮ್ಮಿ 9:45 ಆಗಿದೆ. ನಾವು ಹೋದ್ರೊಳಗೆ ಊಟ ಎಲ್ಲ ಖಾಲಿ ಮಾಡಿ ನಾವು ಉಪವಾಸ ಬರ್ಬೇಕಂತ ನಾವು 5 ಜನ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ. ಈಗ ಆಲ್ರೆಡಿ ಹೊರಟಿದ್ದೀವಿ. ಡೀಸೆಲ್ ಹಾಕ್ತಾ ಇದ್ದೀವಿ. ಡೀಸೆಲ್ಗೆ ನಾನು ಕೊಡ್ತೀನಿ ದುಡ್ಡು, ನಾನು ಕೊಡ್ತೀನಿ ನಾನು ಕೊಡ್ತೀನಿ ಕೊಟ್ಟಿಯಾ? ನಾನ್ ಕೊಡ್ತಿದ್ನಲ್ಲ ಮಾರೆ, ನಾನ್ ಕೊಡ್ತಿದ್ನಲ್ಲೋ. ಇರ್ಲಿ ಬಿಡು, ನಾನು ಬರ್ತಾ ಹಾಕ್ಸ್ತೀನಿ ಆಯ್ತಾ. ಎಲ್ಲ ನಾವು ಬೆಂಗಳೂರು ಹೋಗ್ತಿದೀವ, 2 ಸತಿ ಡೀಸೆಲ್ ಹಾಕಕ್ಕೆ ಕೊಟ್ಟನಾ ದುಡ್ಡು? ನಾನು ಕೊಳ್ಳೆ ಸುಮ್ಮನಿದ್ದು. ಇರ್ಲಿ ಬಿಡಿ. ನೋಡಿ ಈಗ ನಾವು ಆಲ್ರೆಡಿ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ಈಗ ಬೈಪಾಸ್ ರೋಡಲ್ಲಿ ರೈಟಿಗೆ ಹೋಗ್ತಾ ಇದೀವಿ. ಎಷ್ಟು ಈಗ ಒಂದು ಬೈಪಾಸ್ ರೋಡಲ್ಲಿ ಈಗ ಅಂದವೇ ಹೋಗ್ತಾ ಇದೀವಿ. ಒಂದು 5-10 ನಿಮಿಷದಲ್ಲಿ ನಾವು ಈಗ ಗ್ಯಾಲಕ್ಸಿ ಹಾಲಿಗೆ ರೀಚ್ ಆಗ್ತೀವಿ. ಈಗ ಟೈಮ್ ಇದೆಯಲ್ಲ 10:30 ಆಯ್ತು. ನಾನು ಈಗಾಗಲೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಊಟ ಇಲ್ದಿದ್ರು ಪರವಾಗಿಲ್ಲ, ಹೋಗಿ ವಿಶ್ ಮಾಡಿ. ಯಾವ ಕಾರಣಕ್ಕೂ ಊಟ ಇಲ್ಲ ಅಂತ ಹೇಳಂಗಿಲ್ಲ. ನನ್ನ ಮಗನೇ ಊಟ ಮಾಡೇ ಬರ್ಬೇಕು. ಊಟ ಖಾಲಿ ಆದ್ರೂ ತೊಂದ್ರೆ ಇಲ್ಲ, 2,500 ರೂಪಾಯಿ ದುಡ್ಡು ಖರ್ಚಾಗಿದೆ ಇಲ್ಲಿ ಡೀಸೆಲ್ಗೆ ಅದಕ್ಕಿದೆ ಅಂತ. ನಾನು 1 ರೂಪಾಯಿ ಕೊಟ್ಟಿಲ್ಲ, ಎಲ್ಲ ಅವನೇ ಕೊಟ್ಟಿದ್ದು. ಊಟನು ನೀನೇ ಹಾಕ್ಬೇಕು ಮಚಾ, ಹೇಳಿದೀನಿ. ಯಾವ ಕಾರಣಕ್ಕೂ ನಾನು ಉಪವಾಸ ಹೋಗಲ್ಲ. ನಾನ್ ಬೇಕಾದ್ರೆ ಇಲ್ಲೇ ಮಲಗ್ತೀನಿ ಕಾರಲ್ಲಿ. ಬೆಳಗಾದ್ರೂ ನಾನು ಇಲ್ಲಿ ಬಂದಿದ್ದು ಶಿವಮೊಗ್ಗದಲ್ಲಿ ಊಟ ಮಾಡೇ ಹೋಗ್ಬೇಕು. ಯಾವ ಕಾರಣಕ್ಕೂ ಉಪವಾಸ ಹೋಗ್ಬಿಡಲ್ಲ. ಮತ್ತೆ ಇಲ್ಲಿ ಸೇತುವೆಲ್ ಹಾಕ್ಬಿಡ್ತೀನಿ ಎತ್ತಿ. ಅಣ್ಣ ಅಣ್ಣ ಎಲ್ಲಿದೆ ಅಣ್ಣ? ಭೂತ ಏನ ಮಗ? ಅಯ್ಯೋ, ನಂಗೊಂದು ಟವಲ್ ಹಾಕೊಂಡು ಈಗ ತಲೆ ಮೇಲೆ ಮಗ. ಫುಲ್ ಚಾರ್ ಇದ್ರೆ ಫಸ್ಟ್ ಫುಲ್ ಚಾರ್ ಊಟ ಮಾಡ್ಕೊಳ್ಳೋಣ, ಆಮೇಲೆ ನಾನ್ ವೆಜ್ ಹೋಗೋಣ. ಅದೆರಡು ಆದ್ಮೇಲೆ ಮಸಾಲೆ ದೋಸೆ ಟ್ರಿಪ್ ಎಲ್ಲ ಇದೆ ಅಂತೆ, ಮಸಾಲೆ ದೋಸೆ ಹೋಗೋಣ ಆಯ್ತಾ. ಒಟ್ರಲ್ಲಿ 2,500 ರೂಪಾಯಿ ಖರ್ಚಾಗಿದೆ. 4,500 ರೂಪಾಯಿ ಊಟ ಮಾಡ್ಬೇಕು 5 ಜನ ಸೇರಿ. ಯಾವ ಕಾರಣಕ್ಕೂ ನಾನು ಅನ್ನ ಹಾಕ್ದಂಗೆ ಮಾಡ್ತೀನಿ, ಬೇಡ ಬೇಡ ಅನ್ಬೇಕು ನೀವು. ಆದ್ರೆ ಹಾಕ್ಸ್ಕೊಂಡು ಊಟ ಮಾಡ್ಬೇಕು. ಯಾರಾದ್ರೂ ತಿನ್ನಿ, ನಂಗೆ ಗೊತ್ತಿಲ್ಲ ಅಣ್ಣ. ನಿಮ್ಗೆಲ್ಲ ಮಟನ್ ಬೇಡ ಅಂದ್ರೆ ಹಾಕ್ಸ್ಕೊಳ್ಳಿ, ನಾನು ತಿಂತೀನಿ ಆಯ್ತಾ. ಓಕೆ, ಈಗ ಅಲ್ಲಿ ಹೋಗಿ ನಾವು ಮುಂದಿನೆಲ್ಲ ತೋರಿಸ್ತೀವಿ. ಬಂತು ಅಲ್ಲ. ನಾವೀಗ 10:45 ಆಯ್ತು. ಈಗ ಬಂದಿದೀವಿ ಇಲ್ಲಿ ರಿಸೆಪ್ಷನಿಗೆ. ಇಲ್ಲಿ ನೋಡಿದ್ರೆ ಎಲ್ಲ ವಾಪಸ್ ಹೋಗ್ತಾ ಇದಾರೆ. ನಾವ್ ಇಲ್ಲಿ ಪಾತ್ರೆ ತೊಳೆಯಕ್ ಬರ್ಬೇಕಂತ ನಮ್ ಕರ್ಕೊಂಡ್ ಬಂದೇನೆಲ್ಲ. ಏ ಮೈನು ಎಲ್ಲಾದ್ಯೋ? ನಾವಿವತ್ತು ಗ್ಯಾರಂಟಿ ಉಪವಾಸನೆ ಹೋಗ್ಬೇಕಂತ. ಈಗ ಅಂದಾಗೆ ಬಂದಿದೀವಿ. ಇಲ್ಲಿ ನೋಡಿದ್ರೆ ಎಲ್ಲ ಜನ ವಾಪಸ್ ಹೋಗ್ತಿದ್ದಾರೆ. ಆದ್ರೂ ಇದೆಲ್ಲ ನಮ್ಗೆ ತುಂಬಾನೇ ನಾಚಿಕೆ ಆಗ್ತಿದೆ. ಯಾಕಂದ್ರೆ ಬೇಗ ಬರ್ಬೇಕಿತ್ತು, 8 ಗಂಟೆಗೆಲ್ಲ ರೀಚ್ ಇರ್ಬೇಕಿತ್ತು. ತೀರ್ಥಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಇದ್ದ ಕಾರಣ ನಾವು ಬರೋದು ಲೇಟ್ ಆಯ್ತು. ತುಂಬಾ ದೂರದಿಂದ ಬಂದಿದೀವಿ. ಆದ್ರೂ ಇಲ್ಲಿ ಯಾವ ಕಾರಣಕ್ಕೂ ಗೆಳೆಯ ಊಟ ಇದೆಯಾ? ಇಲ್ಲ ಮಾರೆ, ಊಟ ಇದೆ ಅಲ್ಲ. ಅಯ್ಯೋ, ಬೋರ್ಡಿನೆಲ್ಲ ತಗೊಳ್ಳೋ. ನಾನ್ ಬರಲ್ಲ ಮಾರೆ, ನಾ ಬರಲ್ಲ. ಈಗ ಏನೋ ಆಯ್ತಾ, ಬಂದೆ ಪುಷ್ಟಾಟಿ ಊಟ ಮಾಡ್ಕೊಂಡು ಹೋದ್ರ ಅಂತ ಆಗತ್ತೆ. ಹುಡುಗನಿಗೆ ಹೋಗಿ ಒಂಚೂರು ತಪ್ಕೊಂಡು ಗಿಪ್ಕೊಂಡು ಬರ್ತೀನಿ. ಆದ್ರೆ ಹಲ್ಕ ನನ್ ಮಗ ಏನಾರು ಒಂದು ಗಿಫ್ಟ್ ತರ್ಬೋದಿತ್ತು, ಏನೋ ಗಿಫ್ಟ್ ತಂದಿಲ್ಲ. ಅನ್ನು ಕೇಳಿದ್ರೆ ನಾನೇ ದುಡ್ಡು ಗಿಫ್ಟ್ ಅಲ್ಲಿಂದ ಬಂದಿರೋದಂತ ಹೇಳ್ತಾನೆ. ಆದ್ರೆ ತೊಂದ್ರೆ ಇಲ್ಲ, ಹೋಗಿ ಹುಡುಗನಿಗೆ ತಪ್ಕೊಂಡ್ ಬರ್ತೀನಿ. ಹುಡುಗನಿಗೆ ಹೋಗಿ ನಾವು ಮೀಟ್ ಆಗಿ ಬಂದ್ವಿ. ಈಗ ಇದೆಲ್ಲ ಊಟಕ್ಕೆ ಹೋಗೋದು. ಮಚಾ ಬೆಲ್ಟ್ ಎಲ್ಲ ಲೂಸ್ ಮಾಡ್ಕೊಂಡು, ಬೆಲ್ಟ್ ಎಲ್ಲ ಪ್ಯಾಂಟೇ ಬಿಚ್ಚಬೇಕು. ಊಟ ಜಾಸ್ತಿ ಸೇರುತ್ತೆ. ಬೆಲ್ಟ್ ಗಿಲ್ಟ್ ಎಲ್ಲ ಒಂಚೂರು ಲೂಸ್ ಮಾಡ್ಕೊಂಡು ತಿಂತಾಳೆ, ಊಟ ಜಾಸ್ತಿ ಸೇರುತ್ತೆ. ಹುಡುಗನ್ ಕಡೆಯವ್ರು ಬಂದಿಲ್ಲ. ಹುಡುಗನ್ ಊಟ ಹಾಕಿ ಮಗ. ಯಾರು ಕೇಳಿದ್ರು ನಾವು ಹುಡುಗನ್ ಕಡೆಯವ್ರನ್ನು ಆಯ್ತಾ, ಹೆದರ್ಬೇಡ, ಹುಡುಗನ್ ಕಡೆಯವ್ರನ್ನು. ಈಗ ಊಟಕ್ಕೆ ಹೋಗ್ಬೇಕು, ಕೈಗೆ ಎಲ್ಲ ತೊಳೆದಾಗಿದೆ. ಮಧ್ಯಾಹ್ನ ನೋಡಿ ಊಟ ಎಲ್ಲ ರೆಡಿ ಆಗ್ತಾ ಇದೆ. ಅಲ್ಲಿ ಚೂರು ನೋಡಿ, ಅಲ್ಲಿ ಊಟ ತೋರ್ಸೋಣ. ಅಲ್ಲಿ ಆಲ್ರೆಡಿ ಊಟ ಎಲ್ಲ ಬಂದಿದೆ. ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಊಟ ಮಾಡ್ತಿದೀವಿ.
ನೀವು ದಯವಿಟ್ಟು ನಿಮ್ ಮನೆ ಮದುವೆನೆ ಅಂತ ಹೇಳ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇವನಿಗೆ ಹೇಳೋದೇ ಬೇಡ, ಆಲ್ರೆಡಿ ತಟ್ಟೆ ಇದೆ ಅಲ್ಲ, ತಟ್ಟೆ ತುಂಬಿಟ್ಟಿದೆ. ಪುಷ್ಕಾಟಿ ಊಟ ಅಂದ್ರೆ ಎಲ್ಲೆಲ್ಲಿಂದ ಬಂದ್ಬಿಡ್ತೇವೆ ಮಕ್ಕಳ ನೀವು. ಮಗ ಚೂರ್ ಲೈಟ್ ಆಗಿ ತಿನ್ಕೊಳ್ಳಿ, ಆಮೇಲೆ ಇನ್ನೊಂದು ರೌಂಡ್ ಇದೆ, ಆಮೇಲೆ ಕೂರೋಣ ಆಯ್ತಾ. ಈಗ ನಾಷ್ಟ ಮಾಡ್ಕೊ, ಆಮೇಲೆ ಊಟ ಮಾಡೋಣ. ಇವ ಈಗಲೇ ನಾಷ್ಟ ಊಟ ಎಲ್ಲ ಒಟ್ಟಿಗೆ ಮಾಡಿದ್ದಾನೆ. ನೀನು ಊಟ ಹಾಕ್ತಿಲ್ಲ, ಊಟ ಮಾಡ್ಕೊ. ಆವಾಗ ಊಟ ಕೂತಿದ್ವಿ ನಾವು. ಊಟ ಕೂತಾಗ ನೋಡಿದ್ರೆ ತಟ್ಟೆಯಲ್ಲಿ ಎಂತ ಇರಲಿಲ್ಲ, ಬರೀ ಅನ್ನ ಮತ್ತೆ ಸಾರು, ಒಂದೆರಡು ಪೀಸ್ ಕಬಾಬ್ ಕೊಟ್ಟಿದ್ರು. ತಟ್ಟೆಯಲ್ಲಿ ಬಿರಿಯಾನಿ ಹಾಕಿದ್ರೆ ಬಿರಿಯಾನಿಯಲ್ಲಿ ಮಟನೇ ಇಲ್ಲ. ನೋಡಿದ್ರೆ ಎಲ್ಲ ಖಾಲಿ ಆಗಿತ್ತಂದ್ರು. ಈಗ ನಾವು ಹುಡುಗನ ಕಡೆಯವರು ಅಂದಿದ್ದಿಲ್ಲ, ನಮಗೆ ಸ್ಪೆಷಲ್ VIP ಟ್ರೀಟ್ಮೆಂಟ್ ಇದೆ, ತೋರಿಸ್ತೀನಿ ಏನೇನಿದೆ ಅಂತ, ಬನ್ನಿ. ಕೂತಾಗ ಹೇಳ್ದಂಗೆ ಎಂತದ್ದು ಇರ್ಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಈಗ ನಮ್ಮ ಇವ್ರ ಚಿಕ್ಕಪ್ಪನ ಮಗಂದು ಮದುವೆ, ಬರೀ ಇವ್ರ ಚಿಕ್ಕಪ್ಪ ನೋಡಿದ ಕೂಡಲೇ ಸ್ಪೆಷಲ್ ಟ್ರೀಟ್ಮೆಂಟ್, ನಮ್ಗೆ VIP ಟ್ರೀಟ್ಮೆಂಟ್ ಕೊಡ್ತಾರೆ. ನೋಡಿ ಇಲ್ಲಿ ಏನೇನೆಲ್ಲ ಇದೆ ಅಂತ. ಗಂಟು ಹೊಟ್ಟೆ ಕೂರೆ ಅಂತ ಹೇಳಿ ಬೇರೆ ನಮ್ಗೆ ಫೋರ್ಸ್ ಮಾಡಿದ್ದಾರೆ. ಒಂದ್ಸತಿ ಊಟ ಮಾಡಿದ್ದೀವಿ. ಚಿಕನ್ ಇದೆ, ಈಗ ಹೊಡೆದ್ಬಿಡ್ತೀವಿ. ಚಿಕನ್ ಇದೆ, ಹೀಟರ್ ಇದೆ, ಮಟನ್ ಬಿರಿಯಾನಿ ಇದೆ, ಐಸ್ ಕ್ರೀಮ್ ಇದೆ, 4 ತರ ಪಾಯಸ ಇದೆ. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವ್ರಿಗೆ ಕೂರಿಸ್ತಿಯಾರೀಗ. ನಾವು ಗಂಡಿನ ಕಡೆಯವರು ಎಲ್ಲ ಮುಂಡ ಮೂಚ್ ಬಿಡೋದೇ ಇವತ್ತು, ಮುಲಾಜೆ ಇಲ್ಲ. ನೋಡಿ, ಹುಡುಗನ ಜೊತೆ ಕೂತ್ರೆ ಬೆನಿಫಿಟ್ ಏನಿದೆ ಅಂದ್ರೆ, ಬಂದಿರೋದ್ ನಾವು ಪುಷ್ಕಟ್ಟೆ ಊಟಕ್ಕೆ, ಆದ್ರೂ ಹೇಳಿಕೆ ಇದೆ. ಹುಡುಗನ್ ಚಿಕ್ಕಪ್ಪನ ಮಗನಿಗೆ ಹಾಕೊಂಡ್ ಬಂದಿದೀವಿ, ಅವಾಗ ಏನಿರ್ಲಿಲ್ಲ. ಈಗ ನೋಡಿದ್ರೆ ಭೋಜನ ಕೂಟ ನೋಡಿದ್ರೆ ಇಲ್ಲಿ 40 ತರ ಇದೆ, ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತಿದೆ. ಇದೇ ನಾವು ತಿಂತ ಕೂತ್ರೆ ಬೆಳಗ್ಗೆ ಹೊರಗೆ ಆಗತ್ತೆ, ಆದ್ರೂ ಯಾವ್ದು ಬಿಡಲ್ಲ. ಒಂದ್ ಕಡೆಯಿಂದ ಎಲ್ಲ ಮುಂಡ ಮೂಚ್ ಬಿಡ್ತೀವಿ. ನೋಡಿದ್ರ ಇಷ್ಟೆಲ್ಲ ಟ್ರೀಟ್ಮೆಂಟ್ ಇದೆ ಇಲ್ಲಿ, ಭಾರಿ ಚೆನ್ನಾಗಿ ಮಾಡಿದ್ದಾನೆ. ಈಗ ವೆರೈಟಿ ಜ್ಯೂಸಸ್ ಎಲ್ಲ ಬರ್ತಾ ಇದೆ. ಓಕೆ, अगले तो पर नहीं पहुंच नहीं रहे छोड़ रहे बच्चा। ಬಂದಿದೆ. ಅವಾಗ ಕ್ಯಾರೆಟು, ಸೌತೆಕಾಯಿ, ಮತ್ತು ಗ್ರೀನ್ ಮಸಾಲ, ರೊಟ್ಟಿ, ಇದು ಚಟ್ನಿ, ಈ ಕಟ್ಟಾಯಿ ಯಾವುದು ಇರಲಿಲ್ಲ. ಈಗೆಲ್ಲ ಬಂದಿದೆ. ಈಗೇನಿಲ್ಲ, ಎಲ್ಲ ಗುಡಿಸಿ ಗುಂಡಾಂತರ ಮಾಡಿಬಿಡೋದೆ. ಇವನು ಕವರು ತೊಗೊಂಡು ಮಚ್ಚ, ಕವರ್ ಇಲ್ಲಿದೆ ಮಚ್ಚ, ಬಿರಿಯಾನಿ ಹಾಕೋಕ್ಕೆ ಕಾರಲ್ಲಿದೆ ಕವರು, ಇದೇ ಹಿಡ್ಕೊಂಡು ಹೋಗ್ಬಿಡೋಣ ಇದೆಲ್ಲ. ದಯವಿಟ್ಟು ನೀವು ಮೇಲೆ ಯಾರು ಇದೆಲ್ಲ, ಇವನಂತೂ ಬಡವ್ರ ಮನೆ ಮದುವೆಗೆ ಹೋಗ್ಬೇಡ ನೀನು. ಇದೆಲ್ಲ ಅವ್ರದ್ದು ಊಟ ಮುಗಿಸ್ಬಿಡ್ತೀಯ. ನಾವು ಅದೇ ಮಾಡ್ತಿರೋದು. ನೋಡಿ, ಈಗಾಗಲೇ ನಾವು ಹೇಳ್ದಂಗೆ ಊಟ ಗೀಟ ಎಲ್ಲ ಕಾರ್ಯಕ್ರಮ ಮುಗೀತು. ಹೊಟ್ಟೆ ತುಂಬಾ ಊಟ ಆಯ್ತು. ಅದು 2 ಸತಿ 3 ಸತಿ ಹಾಕೊಂಡು ಊಟ ಮಾಡಿದ್ವಿ. ಎಲ್ಲಾ ರೀತಿಯ ಜ್ಯೂಸ್ಗಳು ಕುಡಿದ್ವಿ, 3-4 ತರದ ಸ್ವೀಟ್ಸ್ಗಳು ತಿಂದ್ವಿ. ಎಲ್ಲದು ಆಯ್ತು. ಈಗ ನೋಡಿ, ಇಲ್ಲಿ ಸನ್ಮಾನ ಬೇರೆ ಮಾಡಿದ್ದಾರೆ, ಶಾಲ್ ಬೇರೆ ಹಾಕಿದ್ದಾರೆ. ಕರೀದೇ ಇರೋ ಮದ್ವೆಗೆ ಬಂದಿದ್ದಕ್ಕೆ ಇಷ್ಟೆಲ್ಲ ಸನ್ಮಾನ ಇದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಇನ್ ಕರ್ದಿರೋ ಮದ್ವೆಗೆ ಬಂದಿದ್ರೆ ನಮ್ಗೆ ಒಂದ್ ಮದ್ವೆ ಮಾಡಿ ಕಳಿಸ್ತಿದ್ರ ಅಂತ. ನಮ್ ಜೊತೆ ಬಂದಿದ್ದು ನನ್ನ ಫ್ರೆಂಡ್ ಚಿಕ್ಕಪ್ಪನ ಮಗನ್ ಮದ್ವೆ. ಅವ ಈಗೆಲ್ಲೋ ಹೋದ, ಈಗ ಬರ್ತೀನಿ ಅಂತ ಹೇಳಿ ಹೋದ. ಅಲ್ಲಿ ಚಿಕ್ಕಪ್ಪ ಬಿದ್ರು, ನಮ್ದಿಲ್ಲಿ ಬಿತ್ತಿ ಹೇಳ. ಗಂಟೆ 12 ಆಯ್ತು. ನಾವಿನ್ ಇಲ್ಲಿಂದ ಮತ್ತೆ 60 ಕಿಲೋಮೀಟರ್ ನಮ್ಮೂರಿಗೆ ಹೋಗ್ಬೇಕು, ತೀರ್ಥಹಳ್ಳಿಗೆ. ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಹುಡುಗರಿಗೆಲ್ಲ ನಡೆಯಕ್ಕೆ ಆಗ್ತಿಲ್ಲ, ಎಲ್ಲ ಬಸ್ಟ್ ಆಗ್ಬಿಟ್ಟಿದ್ದಾರೆ. ಎಲ್ಲ ಕುಡ್ದು ಬಸ್ಟ್ ಆದ್ರೆ ಇವ್ರು ತಿಂದು ಬಸ್ಟ್ ಆಗಿದೆ. ನಮ್ ಪರಿಸ್ಥಿತಿ ಹಿಂಗಾಗಿದೆ. ಹೋಗ್ತಾ ಫುಲ್ ಸ್ಮಾರ್ಟ್ ಆಗಿ ಆಕ್ಟಿವ್ ಆಗೋದೆ. ಬರ್ತಾ ನೋಡ್ರೆ ಆಪೆ ಗಾಡಿ ಬಂದಂಗ್ ಬರ್ತಾ ಇದೀನಿ. ಯಾಕಂದ್ರೆ ಆತರ ತಿಂದಿದೀವಿ ಅಲ್ಲಿ. ನಮ್ಗೆ ಒಂದು ಖುಷಿ ಇದೆ, ಬಂದಿದ್ದು ಈ ಊರಿಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿದೀವಿ. ಆದ್ರೂ ಪುಷ್ಕಾಟೆ ಊಟ ಮಾತ್ರ ತುಂಬಾ ಚೆನ್ನಾಗಿರತ್ತೆ. ಬಡವ್ರ ಮನೆಗೆ ಊಟಕ್ಕೆ ಮಾತ್ರ ಕರಿಬೇಡಿ ಅಂತೇಳಿ ಇವನಿಗೆ ಹೇಳಿದೀನಿ ನಾನು. ಅವನಿಗೆ ಕರಿಬೇಡಿ, ಆದ್ರೆ ನಮ್ಮನ್ನ ಮರಿಬೇಡಿ. ಇನ್ನೊಂದ್ ಮಾತೇನಂದ್ರೆ, ಕೆಲ್ಸಕ್ ಮಾತ್ರ ನಮ್ಮನ್ನ ಮಾತ್ರ ಕರಿಬೇಡಿ, ಊಟಕ್ ಮಾತ್ರ ಮರಿಬೇಡಿ. ನಾನು ನಿಮ್ಮ ಮಲ್ನಾಡ್ ಹುಡುಗ
ನನ್ನ ಪೇಜ್ನ ಫಾಲೋ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.